ನಾನು ನಿಮಗೆ ಒಂದು ಫೇಮಸ್ ಜಾಗನ ತೋರಿಸ್ತೀನಿ. ದಟ್ಸ್ ಕಾಲ್ಡ್ 19th ಸೆಂಚುರಿಯಲ್ಲಿ ಬಿಲ್ಡ್ ಮಾಡಿರೋಂಥ ಒಂದು ಜಾಗ ಇದು. ಫ್ಲ್ಯಾಗ್ ಕೂಡ ಹಾರಾಡ್ತಾ ಇದೆ ಅಲ್ಲಿ, ಬ್ರಿಟಿಷ್ ಫ್ಲ್ಯಾಗ್. ಈ ಒಂದು ರೋಡ್ಗೆ ದ ಗ್ರೇಟ್ ಸ್ಕಾಟ್ಲ್ಯಾಂಡ್ ಆ್ಯಡ್ ಅಂತಲೇ ಹೇಳಿ ಹೆಸರಿಟ್ಟಿದ್ದಾರೆ. ನೋಡಿ, ಏನು ಕಾಲೇಜ್ ಡೇಸ್ ಇರುತ್ತಲ್ಲ, ಕಾಲೇಜ್ ಡೇಸಲ್ಲೇ ಎಲ್ಲ ಸುತ್ತಾಡ್ಕೊಂಡ್ಬಿಡಿ. ಲೆಟ್ಸ್ ಗೋ ಟು ಲಂಡನ್ ಐ. ನನಗೆ ಇದೊಂದು ಪ್ಲೇಸ್ ನೋಡಿದರೆ ಒಂದು ಸಾಂಗ್ ನೆನಪಾಗ್ತಾಯಿದೆ. ಯಾವ್ದು ಗೊತ್ತಾ? ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ. ಲಂಡನ್ ಐ ಮುಂದೆನೇ ಇರಬೇಕಾದ್ರೆ 2 years ವೀಸಾ ಎಕ್ಸ್ಟೆಂಡ್ ಆಗಿರೋವಂಥ ಒಂದು ಮೇಲ್ ಬಂತು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಫ್ಲಿಕ್ಸ್ ಕನ್ನಡ. ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೈಸ್, ಇವತ್ತು ನಾನು ನಿಮಗೆ ಒಂದು ಫೇಮಸ್ ಜಾಗನ ತೋರಿಸ್ತೀನಿ. ದಟ್ಸ್ ಕಾಲ್ಡ್ ಟ್ರಫಲ್ಗರ್ ಸ್ಕ್ವೇರ್ ಅಂತ ಹೇಳ್ಬಿಟ್ಟು. ಲಂಡನಲ್ಲೇ ಒನ್ ಆಫ್ ದಿ ಫೇಮಸ್ ಜಾಗ ಇದು. ಯಾರಾದರೂ ಟೂರಿಸ್ಟು ಲಂಡನ್ನಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಒಂದು ಜಾಗನ ನೋಟ್ ಮಾಡಿಟ್ಕೊಳ್ಳಿ. ಇನ್ನೊಂದು, ಲಂಡನ್ಗೆ ಯಾರಾದರೂ ಪ್ಲ್ಯಾನ್ ಮಾಡಿದರೆ ಅವರಿಗೆ ಒಂದು ಲಂಡನ್ ಇದು ಬೆಸ್ಟ್ ವ್ಯೂ ತೋರಿಸ್ತೀನಿ. ಆ ಪಾಯಿಂಟಿಂದ ನೋಡಿದರೆ ಲಂಡನ್ ಐ ಫುಲ್ ಕಾಣಿಸುತ್ತೆ ಮತ್ತು ಬೆಸ್ಟ್ ವ್ಯೂ ಅಂತ ಹೇಳ್ಬೋದು ಅದನ್ನು. ಟ್ರಫಲ್ಗರ್ ಸ್ಕ್ವೇರಲ್ಲಿ ಇದ್ದೀನಿ. ಟ್ರಫಲ್ಗರ್ ಸ್ಕ್ವೇರ್ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಹೆಂಗಿದೆ ಟ್ರಫಲ್ಗರ್ ಸ್ಕ್ವೇರ್. ಇದು ಆ್ಯಕ್ಚುಲಿ ಇವ್ರದ್ದು ಹಿಸ್ಟ್ರಿ ಮತ್ತು ಕಲ್ಚರ್ಗೆ ಇದು ಫೇಮಸ್ಸು, ಟ್ರಫಲ್ಗರ್ ಸ್ಕ್ವೇರ್ ಅಂತ ನೋಡ್ಬೋದು. ಇಲ್ಲಿ ನ್ಯಾಷನಲ್ ಗ್ಯಾಲರಿನೂ ಕೂಡ ಇದೆ. 19th ಸೆಂಚುರಿಯಲ್ಲಿ ಬಿಲ್ಡ್ ಮಾಡಿರೋಂಥ ಒಂದು ಜಾಗ ಇದು. ನೋಡಿ, ಇದೆ ಟ್ರಫಲ್ಗರ್ ಸ್ಕ್ವೇರ್. ಇಲ್ಲಿ ಒಳಗಡೆನೇ ನ್ಯಾಷನಲ್ ಗ್ಯಾಲರಿ. ಯಾರಾದರೂ UK ಯಲ್ಲಿದ್ದು ಬರ್ಬೇಕಂತಿದ್ರೆ ನೋಡಿ, ಟ್ರಫಲ್ಗರ್ ಸ್ಕ್ವೇರ್ ತುಂಬ ಚೆನ್ನಾಗಿರೋಂಥ ಜಾಗ. ಫ್ಲ್ಯಾಗ್ ಕೂಡ ಹಾರಾಡ್ತಾ ಇದೆ ಅಲ್ಲಿ, ಬ್ರಿಟಿಷ್ ಫ್ಲ್ಯಾಗ್. ಇವಾಗ ಟ್ರಫಲ್ಗರ್ ಸ್ಕ್ವೇರ್ದು ಒಂದು ಸಿನಿಮ್ಯಾಟಿಕ್ ವಿಡಿಯೋ ನೋಡಿ. Chasing shadows, fighting battles. I've been on my own for a while, let them say I'm doing better. I've been broken, but now I'm going. I've been on the road of I made it through. It's like I'm chasing the sun, and all my fears are on the run. Can't take my freedom, now you can take my freedom. It's like I'm walking. ಬನ್ನಿ, ಇವಾಗ ಟ್ರಫಲ್ಗರ್ ಸ್ಕ್ವೇರ್ ಹೊರಗಡೆಯಿಂದ ನೋಡಿದ್ದಾಯಿತು. ಇವಾಗ ನ್ಯಾಷನಲ್ ಗ್ಯಾಲರಿ ಒಳಗಡೆ ಏನೇನಿದೆ ಅಂತ ಹೇಳಿ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಆದರೂ ಈ ಜಾಗ ರಿಲ್ಯಾಕ್ಸ್ ಮಾಡೋಕ್ಕೆ ಸಕ್ಕತ್ತಾಗೈತೆ ಗುರು. ಸಮ್ಮರ್ ಟೈಮಲ್ಲಿ ಬಂದು ಈವ್ನಿಂಗ್ ಕುತ್ಕೊಂಡ್ಬಿಟ್ರೆ ಒಳ್ಳೆ ಜಾಗ ಅಂದ್ಕೊಳ್ಳಿ. ಒಳಗಡೆ ಎಲ್ಲ ಹಿಸ್ಟ್ರಿ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಒಳಗಡೆ ಕ್ರೇಜಿ ಗುರು. ಇಲ್ಲಿ ಒಳಗಡೆ ಏನೈತೆ ನೋಡೋಣ. ವೈಟ್ ಆಫ್ ಡರ್ಬೆ. ವಾವ್ 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 ಗೈಸ್, ಕ್ರೇಜಿ. ಪೇಂಟಿಂಗ್ ಟೇಬಲ್ ನೋಡಿ, ಫುಲ್ ಸೈಲೆಂಟ್ ಐತೆ ಗುರು. ಜೋರ ಮಾತಾಡೋಕ್ಕೆ ಆಗಲ್ಲ. ಏನು ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರಲ್ಲ. ವಾವ್ ವಾಸ್. ಆದರೂ ಒಂದೊಂದು ರೂಮ್ ಥರ ಮಾಡಿದಾರಲ್ಲ ಗುರು. ಕ್ರೇಜಿ. ಇಲ್ಲಿ ನ್ಯಾಷನಲ್ ಗ್ಯಾಲರಿ ಒಳಗಿರೋವಂಥ ಪೇಂಟಿಂಗ್ಸ್ ಎಷ್ಟಿರ್ಬೋದು ಗೊತ್ತಾ? ಗೆಸ್ ಮಾಡಿ ನೋಡೋಣ. ಲಾಸ್ಟಿಗೆ ಕೊನೆಯಲ್ಲಿ ಹೇಳ್ತೀನಿ. ಆ ಕೊನೆಯಲ್ಲಿ ಹೇಳೋಕ್ಕಿಂತ ಮುಂಚೆ ನೀವು ಒಂದು ಗೆಸ್ ಹಾಕಿ ಕಮೆಂಟ್ ಹಾಕಿ ನೋಡೋಣ ಎಷ್ಟು ಇರ್ಬೋದು ಅಂತ ಪೇಂಟಿಂಗ್ಸ್. ಅಂದರೆ ಲೈಕ್ ಈ ಥರ ಒಂದೊಂದು ಪೇಂಟಿಂಗ್ಸ್ ಎಷ್ಟು ಇರ್ಬೋದು ಇದ್ರ ನ್ಯಾಷನಲ್ ಗ್ಯಾಲರಿ ಒಳಗಡೆ ಅಂತ. ಆದರೂ ನ್ಯಾಷನಲ್ ಗ್ಯಾಲರಿ ಒಳಗಡೆ ಸಖತ್ತಾಗಿದೆ ಅಪ್ಪ ಪೇಂಟಿಂಗ್ಸು. ಯಾರಿಗಾದರೂ ಪೇಂಟಿಂಗ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇರೋರು ನೀವು ಬಂದು ಚೆಕ್ಔಟ್ ಮಾಡ್ಬೋದು. ಇಲ್ಲಿ ಎಂತೆಂಥ ಸಖತ್ತಾಗಿರೋ ಅಂಥ ಪೇಂಟಿಂಗ್ಸ್ ಮಾಡಿದ್ದಾರೆ ಗೊತ್ತಾ. ಅನ್ಬಿಲೀವೇಬಲ್ ಅಂದ್ಕೊಳ್ಳಿ. ಸಖತ್ತಾಗಿದೆ, ತುಂಬ ದೊಡ್ಡದಿದೆ. ನಾನು ಹಿಂದೆ ನೋಡ್ತಿದ್ದೀರಲ್ಲ, ಫುಲ್ ನಾನು ಆ ಸೈಡ್ ಹೋಗಿದ್ದು ಈ ಸೈಡ್ ಎಕ್ಸಿಟ್ ಆದೆ.
ಸಖತ್ ದೊಡ್ಡದಿದೆ. ನಾನು ಮುಂಚೆ ಬ್ರಿಟಿಷ್ ಮ್ಯೂಸಿಯಮ್ಗೆ ವಿಸಿಟ್ ಮಾಡಿದ್ದೆ. ಯಾರಾದರೂ ಬ್ರಿಟಿಷ್ ಮ್ಯೂಸಿಯಂ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಅದು ಮಾತ್ರ ಸಖತ್ತಾಗಿತ್ತು. ನಮ್ಮ ದೇಶದಿಂದ ಏನೇನು ತೊಗೊಂಬಂದಿದ್ರು ಅದನ್ನೆಲ್ಲ ನಾನು ತೋರಿಸಿದ್ದೀನಿ. ಸೊ ಬನ್ನಿ, ಇವಾಗ ನಿಮಗೆ ಲಂಡನ್ನ ಇದು ಒಂದು ಬೆಸ್ಟ್ ವ್ಯೂ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ. ಸೊ ಇವಾಗ ಅದು ನೋಡೋಕ್ಕಂತ ಹೋಗೋಣ. ಸೊ ನಾನು ಟ್ರಫಲ್ಗರ್ ಸ್ಕ್ವೇರ್ ಆ್ಯಕ್ಚುಲಿ ನನ್ನ ಲೀಸ್ಟಲ್ಲೇ ಇದ್ದಿಲ್ಲ ಇವತ್ತು ನೋಡ್ಬೇಕಂತ. ಸೊ ರ್ಯಾಂಡಮಾಗಿ ಬಂದೆ, ರ್ಯಾಂಡಮಾಗಿ ಟ್ರಫಲ್ಗರ್ ಸ್ಕ್ವೇರ್ ನೋಡಿದೆ, ಒಳಗಡೆ ನ್ಯಾಷನಲ್ ಗ್ಯಾಲರಿ ನೋಡಿದೆ. ಸಖತ್ತಾಗಿತ್ತು ಅಂದ್ಕೊಳ್ಳಿ. ನೀವೇನಾದರೂ ಯಾರಾದರೂ ಔಟ್ಸ್ಕರ್ಟ್ಸಲ್ಲಿದ್ದು ಲಂಡನ್ನಿಗೆ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಇದನ್ನೊಂದು ಲೀಸ್ಟಲ್ಲಿ ಇಟ್ಕೊಳ್ಳಿ. ಸಖತ್ತಾಗಿದೆ ನೋಡೋಕ್ಕೆ. ಬನ್ನಿ, ಲೆಟ್ಸ್ ಗೋ ಟು ಲಂಡನ್ ಐ. ಗೈಸ್, ಇದು ಹೋಟೆಲ್, ಇದು ದ ಗ್ರೇಟ್ ಸ್ಕಾಟ್ಲ್ಯಾಂಡ್ ಆ್ಯಡ್ ಅಂತ ಹೇಳ್ಬಿಟ್ಟು ಸಖತ್ತಾಗಿದೆ. ಒಳಗಡೆ ಮಾತ್ರ ಒಂದ್ಸಲಿ ವಿಸಿಟ್ ಮಾಡ್ತೀನಿ ಈ ಹೋಟೆಲ್ಗೆ. ಬ್ಯೂಟಿಫುಲ್ ಆಗಿದೆ ಅಂದ್ಕೊಳ್ಳಿ. ಸೊ ಇವಾಗ ಹೆಡಿಂಗ್ ಟುವರ್ಡ್ಸ್ ಲಂಡನ್ ಐ ಬೆಸ್ಟ್ ವ್ಯೂ ತೋರಿಸ್ತೀನಿ. ವಾವ್, ಎಂತೆಂಥ ಜಾಗ ಇದಾವೆ ಗುರು ಇಲ್ಲಿ. ಇದು ನೋಡಿ, ಕನೆಕ್ಷನ್ ಇದೆ ಆ ಬಿಲ್ಡಿಂಗಿಗೂ ಈ ಬಿಲ್ಡಿಂಗಿಗೂ. ಈ ಒಂದು ರೋಡ್ಗೆ ದ ಗ್ರೇಟ್ ಸ್ಕಾಟ್ಲ್ಯಾಂಡ್ ಆ್ಯಡ್ ಅಂತಲೇ ಹೇಳಿ ಹೆಸರಿಟ್ಟಿದ್ದಾರೆ. ನೋಡಿ ಏನು ಸಖತ್ತಾಗಿದೆ ಇದು. ಲಂಡನ್ನಲ್ಲಿ ಸುಮಾರು ಗೊತ್ತಿಲ್ಲದೆ ಇರೋವಂಥ ಪ್ಲೇಸಸ್ಗಳಿದ್ದಾವೆ. ಓನ್ಲಿ ದ ಫೇಮಸ್ ಗೂಗಲಲ್ಲಿ ತೋರಿಸೋದು ಲಂಡನ್ ಐ, ಲಂಡನ್ ಬ್ರಿಡ್ಜ್, ಆಮೇಲೆ ಟ್ರಫಲ್ಗರ್ ಸ್ಕ್ವೇರ್, ಆಮೇಲೆ ಬೇರೆ ಒಂದು ಸುಮಾರು ಒಂದು 4-5 ಪ್ಲೇಸಸ್ ತೋರಿಸುತ್ತೆ. ಇನ್ನು ಸುಮಾರು ಹಿಸ್ಟ್ರಿ ಇರೋವಂಥ ಒಂದು ಪ್ಲೇಸಸ್ ಸುಮಾರು ಇದ್ದಾವೆ. ಸೊ ನಾನು ಅದನ್ನು ತಿಳ್ಕೊತ ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇಷ್ಟು ದಿನ ಸ್ವಲ್ಪ ಬ್ಯುಸಿ ಇರೋ ಕಾರಣ ಏನು ಸರ್ಚ್ ಮಾಡೋಕ್ಕಾಗಿಲ್ಲ. ಸೊ ಇನ್ಮೇಲೆ ಸ್ವಲ್ಪ ಫ್ರೀ ಮಾಡಿಕೊಂಡು ಅವಾಗವಾಗ ಒಂದು ಒಳ್ಳೊಳ್ಳೆ ಹಿಡನ್ ಪ್ಲೇಸಸ್ ಆಗಿರ್ಬೋದು, ಒಂದು ಫೇಮಸ್ ಎಲ್ಲರಿಗೂ ಗೊತ್ತಿರೋವಂಥ ಜಾಗ ಬಿಟ್ಟು ಬೇರೆ ಏನಾದರೂ ನೋಡಿ ಅದನ್ನು ನಿಮಗೂ ಹೇಳೋ ಅಂಥ ಪ್ರಯತ್ನ ನಾನು ಮಾಡ್ತೀನಿ. ಸೊ ಇವಾಗ ಯಾರಾದರೂ ಲಂಡನ್ಗೆ ಅಥವಾ UK ಹೊಸ್ದಾಗಿ ಬಂದಿದ್ದರೆ, ಸೊ ನೀವು ಏನು ಕಾಲೇಜ್ ಡೇಸ್ ಇರುತ್ತಲ್ಲ, ಕಾಲೇಜ್ ಡೇಸಲ್ಲೇ ಎಲ್ಲ ಸುತ್ತಾಡ್ಕೊಂಬಿಡಿ. ಯಾವ್ಯಾವ ಪ್ಲೇಸಸ್ ಇದ್ದಾವೆ, ಅದು ಏನೇನಾಗುತ್ತೆ ಎಲ್ಲ ಕವರ್ ಮಾಡ್ಕೊಂಬಿಡಿ. ಕಾಲೇಜ್ ಡೇಸಲ್ಲಿ ನೀವೇನಾದರೂ ವರ್ಕಿಗೆ ಶಿಫ್ಟ್ ಆದರೆ ನಿಜವಾಗ್ಲೂ ಟೈಮ್ ಸಿಗೋಲ್ಲ ಅಂದ್ಕೊಳ್ಳಿ. ಸೊ ಕಾಲೇಜ್ ಡೇಸಲ್ಲೇ ಎಲ್ಲ ಒಂದು ಪ್ಲೇಸಸ್ನೂ ನೋಡೋಂಥ ಪ್ರಯತ್ನ ಮಾಡಿ. ಇರೋದೊಂದು ಲೈಫು, ಏನೇನು ಇರುತ್ತೋ ಎಲ್ಲ ನೋಡಿಬಿಡಿ. ಇವಾಗ ಒಂದು ಬೆಸ್ಟ್ ವ್ಯೂ ತೋರಿಸ್ತೀನಿ, ಬನ್ನಿ ನೋಡಿ. ಇಲ್ಲಿಂದಾನೇ ಕಾಣ್ತಾ ಇದೆ. ಎಲ್ಲರೂ ಲಂಡನ್ ಐ ನೋಡೋಕ್ಕೆ ರೆಡಿನಾ? 3, 2, 1. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, ನೋಡಿ ಏನು ಸಖತ್ತಾಗಿ ಕಾಣ್ತೈತೆ ವ್ಯೂ ಇಲ್ಲಿಂದ. ದಿಸ್ ಈಸ್ ಅ ಸೆಂಟರ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಲಂಡನ್ ಐಗೆ ಸರ್ಕಲ್ ಕರೆಕ್ಟಾಗಿ ಕಾಣಿಸುತ್ತೆ. ಏನು ಹೇಳ್ತೀರಾ? ನೋಡಿ, ಈ ಒಂದು ಸ್ಟ್ರೀಟಲ್ಲೂ ಕೂಡ ಒಳ್ಳೆ ಫೋಟೋ ಶೂಟ್ ಮಾಡ್ಬೋದು. ಇಲ್ಲಿಂದನೂ ಕೂಡ ಲಂಡನ್ ಐ ಸರ್ಕಲ್ ಕರೆಕ್ಟಾಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ಕುತ್ಕೊಂಡು ಈವ್ನಿಂಗ್ ಹೊತ್ತು ಈ ಒಂದು ಲಂಡನ್ ಐ ನೋಡ್ಕೊತ ಕುತ್ಕೊಂಡ್ರೆ ಕ್ರೇಜಿ ಅಲ್ಲ. ಸೊ ನೀವು ಈ ಒಂದು ವ್ಯೂ ನೋಡಬೇಕು ಅಂತಂದರೆ ನೀವು ಚೇರಿಂಗ್ ಕ್ರಾಸ್ ಅನ್ನೋ ಒಂದು ಸ್ಟೇಷನಲ್ಲಿ ಎಕ್ಸಿಟ್ ಆದರೆ ಆ ಎಕ್ಸಿಟ್ ಆಗಿ ಆ ಒಂದು ಆಪೋಸಿಟ್ ನೀವು ಲಂಡನ್ ಐ ಕಾಣಿಸುತ್ತೆ. ಎಕ್ಸಿಟ್ ಆದ ತಕ್ಷಣ ಎಕ್ಸಿಟ್ ಆಗಿ ಆಪೋಸಿಟೇನೇ ಲಂಡನ್ ಐ ಒಂದು ವ್ಯೂ ಕಾಣಿಸುತ್ತೆ. ಸೊ ಆ ಒಂದು ರೋಡಲ್ಲಿ ನಡ್ಕೊಂಬಂದರೆ ಈ ಒಂದು ವ್ಯೂ ಪಾಯಿಂಟ್ನ ನೀವು ನೋಡ್ಬೋದು. ಸೊ ಯಾರಾದರೂ ಬರ್ತೀರಾ ಅಂತಂದರೆ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೋಡಿ, ಬೋಟಿಂಗ್ ಎಲ್ಲ ಹೋಗ್ಬೋದು. ಊಬರ್ ಬೋಟು, ಆಮೇಲೆ ಬೇರೆ ಬೋಟ್ಗಳೆಲ್ಲ ಇದ್ದಾವೆ. ಸೊ ಅದನ್ನು ಬುಕ್ ಮಾಡಿಕೊಂಡು ಇಲ್ಲೇ ಬಂದು ಟಿಕೆಟ್ ತೊಗೊಂಡು ಕೂಡ ಹೋಗ್ಬೋದು. ಸೊ ದಿಸ್ ಈಸ್ ಅ ಲಂಡನ್ ಐ. ಈ ಕಡೆ ಪಕ್ಕದಾಗೆ ನೋಡಿದರೆ ಪಕ್ಕದಲ್ಲಿ ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಝೂಮ್ ಆಗ್ತೀನಿ ನೋಡಿ. ದಟ್ ಈಸ್ ಅ ಬಿಗ್ ಬೆನ್. ಮರ ಎಲ್ಲ ಅಡ್ಡ ಆಗ್ತಿದ್ದಾವೆ. ಸೊ ದಟ್ ಈಸ್ ಅ ಬಿಗ್ ಬೆನ್ ಹತ್ರನೂ ಹೋಗೋಣ ಇವಾಗ. ನನಗೆ ಇದೊಂದು ಪ್ಲೇಸ್ ನೋಡಿದರೆ ಒಂದು ಸಾಂಗ್ ನೆನಪಾಗ್ತಾಯಿದೆ. ಯಾವ್ದು ಗೊತ್ತಾ? ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ ಗೈಸ್, ಇನ್ನೂ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ಜಸ್ಟ್ ನಾವು ನನ್ನ ಮೇಲ್ ಬಂತು. ನಾನು PSW ವೀಸಾ ಅಂಟಿಲ್ ಫೆಬ್ರವರಿ 26, 2028 ತನಕ ಎಕ್ಸ್ಟೆಂಡ್ ಆಗಿದೆ. ನಾನು ವೀಡಿಯೋ ಮಾಡಬೇಕಾದ್ರೇ ನಾನು ಮೇಲ್ ಬಂತು. ಸೊ ನಿಮಗೆಲ್ರಿಗೂ ತೋರಿಸ್ತೀನಿ ನೋಡಿ.
The UK government the application for permission to stay as a graduate has been successful. ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ಗ್ರ್ಯಾಜುಯೇಟ್ ಅಂಟಿಲ್ 26th February 2028. ಲಂಡನ್ ಐ ಮುಂದೆನೇ ಇರಬೇಕಾದ್ರೆ 2 years ವೀಸಾ ಎಕ್ಸ್ಟೆಂಡ್ ಆಗಿರೋವಂಥ ಒಂದು ಮೇಲ್ ಬಂತು. ಸೊ ಲಂಡನ್ ಐ ಹತ್ರ ಬಂದಿದ್ದಕ್ಕೂ ಆ ಮೇಲ್ ಬಂದಿದ್ದಕ್ಕೂ ತುಂಬಾ ಖುಷಿ ಆಯಿತು. ಸೊ ನಿಮ್ಮೆಲ್ಲರ ಸಪೋರ್ಟ್ ಇನ್ನೂ ಜಾಸ್ತಿ ಇರಲಿ. 2 ವರ್ಷದೊಳಗೆ ಏನೇನು ಪ್ಲೇಸ್ ಹಾಳಾಗುತ್ತೋ, ಏನೇನು ಪ್ಲೇಸ್ ನೋಡೋಕ್ಕಾಗುತ್ತೋ ಎಲ್ಲದನ್ನು ನಿಮಗೂ ತೋರಿಸ್ತೀನಿ, ನಾನು ನೋಡ್ತೀನಿ. 2 ವರ್ಷ ಆದಮೇಲೂ ಕೂಡ ವೀಸಾ ಎಕ್ಸ್ಟೆಂಡ್ ಆಯಿತು ಅಂತಂದರೆ, ಲೈಕ್ ಯಾರಾದರೂ ಸ್ಪಾನ್ಸರ್ ಮಾಡಿದರು ಅಂತಂದರೆ ಇನ್ನೂ ಜಾಸ್ತಿ ಖುಷಿ. ಸೊ ಸ್ಟೇ ಗೈಸ್.